ಇವತ್ತು CWRC ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಈ ಆದೇಶ ಅವೈಜ್ಞಾನಿಕವಾಗಿ ಕರ್ನಾಟಕ ರೈತ ಸಮುದಾಯ ತೀವ್ರವಾಗಿ ಖಂಡಿಸುತ್ತೆ. ಕರ್ನಾಟಕದಲ್ಲಿ 157 ತಾಲೂಕು ತೀವ್ರ ಬರಬೇನೆ. ಕಾವೇರಿ ಜಲಾನಯ ಪ್ರದೇಶದಲ್ಲಿ ಕೂಡ ಮಳೆ ಇಲ್ಲದೆ ಬರ ಇದೆ. ಹಾರಂಗಿ ಡ್ಯಾಮ್ ಹೊರತುಪಡಿಸಿ ಮೆಕ್ಕೆಲ ಡ್ಯಾಮ್ಗಳು ಕೂಡ ನೀರಿನ ಕೊರತೆ ಇದೆ. ಕುಡಿಯುವ ನೀರಿಗೆ ಸಮಸ್ಯೆ ಇದೆ. ಮುಂದೆ ಜಲಚರಗಳಿಗೆ ವನ್ಯಜೀವಿಗಳಿಗೆ ನೀರಿನ ಪರಿಸ್ಥಿತಿ ತಂದೋರುತ್ತೆ. ಬೆಂಗಳೂರು ನಗರಕ್ಕೆ ನೀರು ಪೂರೈಸಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂಕಷ್ಟ ಇದ್ದಾಗ ತಮಿಳುನಾಡಿಗೆ ನೀರರಿಸಿ ಅಂತ ಆದೇಶ ಮಾಡುವಂಥದ್ದು ಸೂಕ್ತವಲ್ಲ. ಇದು ತಪ್ಪು ನಿರ್ಧಾರ, ಇದು ಅವೈಜ್ಞಾನಿಕ, ಇದು ಜಾರಿಗೆ ತರಲಾದಂತ ಆದೇಶ. ರಾಜ್ಯ ಸರ್ಕಾರ ಬದ್ಧತೆಯನ್ನು ತೋರಿಸಬೇಕು. ನಮ್ಮೆಲ್ಲಾ ಪಕ್ಷಗಳು ಕೆಸರಾಟ ಆಡೋದು ಬಿಟ್ಟು ಒಂದು ದನಿಯಿಂದ ಕೂಡಬೇಕು. ಎಲ್ಲಾ ಪಕ್ಷಗಳು ಸಂಘಟನೆಗಳು ಒಂದಾಗಿ ಒಂದು ದನಿಯಿಂದ ಮಾಡಿ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡಕ್ಕೆ ನಾವು ಕಟಿಬದ್ಧವಾದ ನಿರ್ಧಾರವನ್ನು ಮಾಡಬೇಕು. ಈ ಸಂಬಂಧ ಒತ್ತಾಯ ಕೂಡ ನಾವು ಹೇಳಬೇಕು. ಜೊತೆಗೆ ಇದ್ರ ಮೇಲೆ ಅಪೀಲು ಹಾಕಬೇಕು. ಕಾವೇರಿ ನಿರ್ವಹಣೆ ಮುಂದೆ ಅಪೀಲ್ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೂ ಅಪೀಲ್ ಹೋಗ್ಬೋದು. ತರಾತುರಿಯಲ್ಲಿ ಯಾವುದೇ ನಿರ್ಧಾರ ಮಾಡಬೇಕಾದಂತ ಅವಶ್ಯಕತೆ ರಾಜ್ಯ ಸರ್ಕಾರ ಮುಂದೆ ಇಲ್ಲ. ರಾಜ್ಯ ಸರ್ಕಾರ ಕಠಿಣ ನಿಲುವು ತಗೊಂಡ್ರೆ ನೀರು ಬಿಡೋಣ ಅಂತ ಇದ್ರೆ ನಮ್ಮ ರೈತ ಚಳವಳಿ ಅದಕ್ಕೆ ಪರವಾಗಿರುತ್ತೆ. ಎಲ್ಲಾ ಪಕ್ಷಗಳು ಪರವಾಗಿರ್ಬೇಕು ಅಂತ ನಾನು ಹೇಳ್ತೀನಿ. ಒಂದು ಪಕ್ಷ ರಾಜ್ಯ ಸರ್ಕಾರ ರೈತರ ಹಿತವನ್ನ ಕಾಪಾಡಲ್ಲ ಅಂದ್ರೆ ದೊಡ್ಡ ಚಳುವಳಿಯನ್ನ ಮಾಡಬೇಕಾಗುತ್ತೆ. ಈ ಸಂಬಂಧ ಈ ತೀರ್ಮಾನವನ್ನು ವಿರೋಧ ಮಾಡಿ ನಾಳೆ ರಾಜ್ಯಾದ್ಯಂತ ರೈತ ಸಂಘ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತ ಕರೆ ನೀಡಿದ್ದೀವಿ. ನಾಳೆ ಮೈಸೂರಲ್ಲಿ ಕೋರ್ಟ್ ಮುಂಭಾಗ 11ವರೆಗೆ ಗಾಂಧಿ ಪ್ರತಿನಿಧಿಗಳು ಚಳವಳಿ ನಡೆಸಿದೆ. ಮೈಸೂರು ಜಿಲ್ಲಾ ರೈತ ಸಂಘ ಕರೆ ನೀಡಿದೆ. ಒಟ್ಟಾರೆ ಸಂಕಷ್ಟ ಸೂತ್ರ ಇದ್ದಂತ ಪರಿಸ್ಥಿತಿಯಲ್ಲಿ ಮಾತುಕತೆ ಮುಖಾಂತರ ಬಗೆಹರಿಸಕ್ಕೆ ಪ್ರಯತ್ನ ಮಾಡಬೇಕು. ನಾಳೆ ಆಗಸ್ಟ್ 3 ಮಾತುಕತೆ ಇದೆ. ಒಳ್ಳೆ ಬೆಳವಣಿಗೆ ಆಗಲಿ ಅಂತ ಆಸೆ ಮಾಡ್ತಿದ್ದೀವಿ. ನಾವು ಪುಟ್ಟಣ್ಣಯವರಿದ್ದಾಗ ಕಾವೇರಿ ಕುಟುಂಬ ಅಂತ ರಚನೆ ಮಾಡ್ತೀವಿ. ನಾವು ರೈತರು ಕೂಡ ಪರಸ್ಪರ ತಮಿಳುನಾಡು ರೈತರು ನಾವು ಮಾತಾಡಿ ಬಗೆಹರಿಸಕ್ಕೆ ಬಹಳ ಪ್ರಯತ್ನ ಮಾಡ್ತಿದ್ವಿ. ಮುಖ್ಯಮಂತ್ರಿಗಳು ದಿಟ್ಟ ನಿಲ್ಲುವಂತಾಗಬೇಕು, ಕ್ಯಾಬಿನೆಟ್ ದಿಟ್ಟ ನಿಲ್ಲುವಂತಾಗಬೇಕು. ಎಲ್ಲಾ ಪಕ್ಷಗಳು ಕೂಡ ಒಂದೇ ದನಿಯಿಂದ ಇರಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕದ ರೈತರನ್ನ ಉಳಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ನಾಗಿಲ್ಲ ಕರ್ನಾಟಕ ರಾಜ್ಯ ರೈತ. ಇವತ್ತು CWRC ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ 15 ದಿನಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಆದೇಶ. ಈ ಆದೇಶ ಅವೈಜ್ಞಾನಿಕವಾಗಿ ಕರ್ನಾಟಕ ರೈತ ಸಮುದಾಯದ ತೀವ್ರವಾಗಿ ಖಂಡಿಸುತ್ತೆ. ಕರ್ನಾಟಕದಲ್ಲಿ 157 ತಾಲೂಕು ತೀವ್ರ ಬರಬೇನೆ. ಕಾವೇರಿ ಜಲಾನಯ ಪ್ರದೇಶದಲ್ಲಿ ಕೂಡ ಮಳೆ ಇಲ್ಲದೆ ಬರ ಇದೆ. ಹಾರಂಗಿ ಡ್ಯಾಮ್ ಹೊರತುಪಡಿಸಿ ಮೆಕ್ಕೆಲ ಡ್ಯಾಮ್ಗಳು ನೀರಿನ ಕೊರತೆ ಇದೆ. ಕುಡಿಯುವ ನೀರಿಗೆ ಸಮಸ್ಯೆ ಇದೆ. ಮುಂದೆ ಜಲಚರಗಳಿಗೆ ವನ್ಯಜೀವಿಗಳಿಗೆ ನೀರಿಲ್ಲದ ಪರಿಸ್ಥಿತಿ ತಂದೋರುತ್ತೆ. ಬೆಂಗಳೂರು ನಗರಕ್ಕೆ ನೀರು ಪೂರೈಸಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂಕಷ್ಟ ಇದ್ದಾಗ ತಮಿಳುನಾಡಿಗೆ ನೀರರಿಸಿ ಅಂತ ಆದೇಶ ಮಾಡುವಂಥದ್ದು ಸೂಕ್ತವಲ್ಲ. ಇದು ತಪ್ಪು ನಿರ್ಧಾರ, ಇದು ಅವೈಜ್ಞಾನಿಕ, ಇದು ಜಾರಿಗೆ ತರಲಾದಂತ ಆದೇಶ. ರಾಜ್ಯ ಸರ್ಕಾರ ಬದ್ಧತೆಯನ್ನು ತೋರಿಸಬೇಕು. ನಮ್ಮೆಲ್ಲಾ ಪಕ್ಷಗಳು ಕೆಸರಾಟ ಆಡೋದು ಬಿಟ್ಟು ಒಂದು ದನಿಯಿಂದ ಕೂಡಬೇಕು. ಎಲ್ಲಾ ಪಕ್ಷಗಳು ಸಂಘಟನೆಗಳು ಒಂದಾಗಿ ಒಂದು ದನಿಯಿಂದ ಮಾಡಿ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡಕ್ಕೆ ನಾವು ಕಟಿಬದ್ಧವಾದ ನಿರ್ಧಾರವನ್ನು ಮಾಡಬೇಕು. ಈ ಸಂಬಂಧ ಒತ್ತಾಯ ಕೂಡ ನಾವು ಹೇಳಬೇಕು. ಜೊತೆಗೆ ಇದ್ರ ಮೇಲೆ ಅಪೀಲು ಹಾಕಬೇಕು. ಕಾವೇರಿ ನಿರ್ವಹಣೆ ಮುಂದೆ ಅಪೀಲ್ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೂ ಅಪೀಲ್ ಹೋಗ್ಬೋದು. ತರಾತುರಿಯಲ್ಲಿ ಯಾವುದೇ ನಿರ್ಧಾರ ಮಾಡಬೇಕಾದಂತ ಅವಶ್ಯಕತೆ ರಾಜ್ಯ ಸರ್ಕಾರ ಮುಂದೆ ಇಲ್ಲ. ರಾಜ್ಯ ಸರ್ಕಾರ ಕಠಿಣ ನಿಲುವು ತಗೊಂಡ್ರೆ ನೀರು ಬಿಡೋಣ ಅಂತ ಇದ್ರೆ ನಮ್ಮ ರೈತ ಚಳವಳಿ ಅದಕ್ಕೆ ಪರವಾಗಿರುತ್ತೆ. ಎಲ್ಲಾ ಪಕ್ಷಗಳು ಪರವಾಗಿರ್ಬೇಕು ಅಂತ ಒಂದು ಪಕ್ಷ ರಾಜ್ಯ ಸರ್ಕಾರ ರೈತರ ಹಿತವನ್ನ ಕಾಪಾಡಲ್ಲ ಅಂದ್ರೆ ದೊಡ್ಡ ಚಳುವಳಿಯನ್ನ ಮಾಡಬೇಕಾಗುತ್ತೆ. ಈ ಸಂಬಂಧ ಈ ತೀರ್ಮಾನವನ್ನು ವಿರೋಧ ಮಾಡಿ ನಾಳೆ ರಾಜ್ಯಾದ್ಯಂತ ರೈತ ಸಂಘ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತ ಕರೆ ನೀಡಿದ್ದೀವಿ. ನಾಳೆ ಮೈಸೂರಲ್ಲಿ ಕೋರ್ಟ್ ಮುಂಭಾಗ 11ವರೆಗೆ ಗಾಂಧಿ ಪ್ರತಿನಿಧಿಗಳು ಚಳವಳಿ ನಡೆಸಿದೆ. ಮೈಸೂರು ಜಿಲ್ಲಾ ರೈತ ಸಂಘ ಕರೆ ನೀಡಿದೆ. ಒಟ್ಟಾರೆ ಸಂಕಷ್ಟ ಸೂತ್ರ ಇಲ್ಲದಂತ ಪರಿಸ್ಥಿತಿಯಲ್ಲಿ ಮಾತುಕತೆ ಮುಖಾಂತರ ಬಗೆಹರಿಸಕ್ಕೆ ಪ್ರಯತ್ನ ಮಾಡಬೇಕು. ನಾಳೆ ಆಗಸ್ಟ್ 3 ಮಾತುಕತೆ ಇದೆ. ಒಳ್ಳೆ ಬೆಳವಣಿಗೆ ಆಗಲಿ ಅಂತ ಆಸೆ ಮಾಡ್ತಿದ್ದೀವಿ. ನಾವು ಪುಟ್ಟಣ್ಣಯವರಿದ್ದಾಗ ಕಾವೇರಿ ಕುಟುಂಬ ಅಂತ ರಚನೆ ಮಾಡ್ತೀವಿ. ನಾವು ರೈತರು ಕೂಡ ಪರಸ್ಪರ ತಮಿಳುನಾಡು ರೈತರು ನಾವು ಮಾತಾಡಿ ಬಗೆಹರಿಸಕ್ಕೆ ಬಹಳ ಪ್ರಯತ್ನ ಮಾಡ್ತೀವಿ. ಮುಖ್ಯಮಂತ್ರಿಗಳು ದಿಟ್ಟ ನಿಲ್ಲುವಂತಾಗಬೇಕು.